ಎಲ್ಲ ಮಠಾಧಿಪತಿಗಳು ನಿಮ್ಗೇನು ಸಂಬಂಧ ಅಂತಲ್ಲ, ನಾವು ಸಮಾಜನೇ, ನಾವು ಅಂದರೆ ಸಮಾಜ ಬಿಟ್ಟು ನಾವಿಲ್ಲ. ಮತ್ತು ಕೆಲವು ಸೃಷ್ಟಿ ಆಗ್ತಾವೆ, ಕೆಲವು ಸೃಷ್ಟಿ ಮಾಡಲ್ಪಡ್ತಾವೆ, ಏನೆಲ್ಲ ಇರ್ತದೆ. ಆದ್ರೂ ಕೂಡ ಅದನ್ನು ಹೋರಾಟನೋ ಮತ್ತೊಂದು ಅದನ್ನು ಎದುರಿಸ್ಬೇಕಾದ್ದು ಅನಿವಾರ್ಯತೆ. ಈ ಅನಿವಾರ್ಯತೆಯನ್ನು ಇವತ್ತು ರಕ್ಷಿಸಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಅಸಹಾಯಕರಾಗಿದ್ಕೊಳ್ಳೋಕ್ಕಿಂತ ಹೋರಾಟ ಮಾಡೋಣ, ಪ್ರತಿಭಟನೆ ಮಾಡೋಣ, ಸಮಸ್ಯೆಯ ಬಗ್ಗೆ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳೋಣ. ಮತ್ತು ಇನ್ನೊಂದು ಮಾತನ್ನು ನಾವು ಇದು ಮಾಡ್ತೀವಿ, ಸಾಮಾನ್ಯವಾಗಿ ಇಂಥ ಯೋಜನೆಗಳನ್ನು ರೂಪಿಸುವಂಥವ್ರು ಇದ್ದಾರಲ್ಲ, ಎಲ್ಲಿ ಪೀಠ ಮಾಡಬೇಕು, ಯಾರಿಗೆ ಹೆಂಗೆ ಮಾಡಬೇಕು, ಏನು ಅನ್ನೋದು ಯೋಜನೆ ಮಾಡೋರು ಇರ್ತಾರಲ್ಲ, ಅವ್ರು ಎಲ್ಲೋ ಕೂತ್ಕೊಂಡು ಹ್ಯಾಗೆ ಮಾಡ್ತಾರೆ ಅಂತ ಒಂದು ಸರ್ವೆ ಮಾಡಬೇಕು ಅನ್ನೋದು ಗೊತ್ತಾಗಲ್ವಾ? ಒಂದು ಜನರ ಅಭಿಪ್ರಾಯ ತಿಳ್ಕೋಬೇಕು, ಸರ್ವೆ ಮಾಡಬೇಕು, ಅಲ್ಲಿ ಸ್ಥಳೀಯವಾಗಿ ಹೋಗಬೇಕು, ನೋಡಬೇಕು ಅನ್ನೋದಿಲ್ಲದೇ ಎಲ್ಲೋ ಕೂತ್ಕೊಂಡು ಪೇಪರ್ ಮೇಲೆ ಡ್ರಾಯಿಂಗ್ ಮಾಡಿ ಎಲ್ಲ ಒಂದು ಯೋಜನೆಗಳನ್ನು ರೂಪಿಸ್ತಾರಲ್ಲ, ಇದನ್ನು ನಾವು ಒಂದು ರೀತಿ ಖಂಡಿಸ್ಬೇಕಾಗ್ತದೆ. ಯಾಕೆಂದರೆ ಸ್ಥಳೀಯ ಅಧ್ಯಯನ ಭಾಳ ಮುಖ್ಯ. ಫೀಲ್ಡ್ ವರ್ಕ್ ಅಂತೀವಿ, ಆ ಫೀಲ್ಡ್ ವರ್ಕ್ ಮಾಡ್ದಲೇ ನಾವು ಏನೇ ಅಲ್ಲಿ ಕೂತ್ಕೊಂಡು ಆಫೀಸ್ನಲ್ಲಿ ಕೂತ್ಕೊಂಡು ಮಾಡಿದರೂ ಕೂಡ ಅದು ಕೆಲವು ಸಲ ಹೀಗಾಗ್ತದೆ, ವಿರೋಧಾಭಾಸ ಆಗ್ತದೆ. ಆ ದೃಷ್ಟಿಯಿಂದ ಅಂಥ ಯೋಜನೆಗಳನ್ನು ರೂಪಿಸುವವರು ಭಾಳ ದೂರದೃಷ್ಟಿ ಯೋಜನೆಗಳನ್ನು ಮಾಡಬೇಕು. ಅದು ಅವರಲ್ಲಿ ಮತ್ತು ಆ ಸ್ಥಳೀಯವಾದಂಥ ವಿಚಾರಗಳನ್ನು ಗಮನಿಸಿ ಮಾಡುವಂಥದ್ದಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಕೂಡ ಈ ಹೋರಾಟಕ್ಕೆ ನಿಮ್ಮ ಜೊತೆಯಲ್ಲಿದ್ದೀವಿ. ನೈತಿಕವಾಗಿ, ಧಾರ್ಮಿಕವಾಗಿ ಎಲ್ಲ ದೃಷ್ಟಿಯಿಂದನೂ ಕೂಡ ನಿಮ್ಮ ಹೋರಾಟದ ಜೊತೆ ನಾವು ಇದ್ದೀವಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಇದಕ್ಕೆ ಬೇಗ ಒಂದು ಪರಿಹಾರ ಬರಲಿ ಅಂತೇಳಿ ನಾವು ಹೃತ್ಪೂರ್ವಕವಾಗಿ ಹಾರೈಸಿ ನಮ್ಮ ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೇವೆ. ಧನ್ಯವಾದಗಳು ದಕ್ಷಿಣ ಕರ್ನಾಟಕದ ಸ್ವಾಮೀಜಿಗಳಿಗೆ. ಒಂದು ಹೋರಾಟದ ಹಿನ್ನೆಲೆ ಇರ್ತಕ್ಕಂಥ ಈ ಒಂದು ಶಿವಮೊಗ್ಗದಲ್ಲಿ ಇವತ್ತು ನಮ್ಮ ವಕೀಲರೆಲ್ಲ ಇವತ್ತು ಹೈಕೋರ್ಟ್ ಪೀಠ ಆಗ್ಲೇಬೇಕು ಅಂತ ಹೇಳಿ ಪಟ್ಟಿಡಿದಿದ್ದಾರೆ. ಕರ್ನಾಟಕ ರಾಜ್ಯ ಗೆಳೆಯರ ಬಳಗ ಸಂಪೂರ್ಣವಾದ ಬೆಂಬಲ ಇದೆ. ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಮಂಜುನಾಥ್ ಅವರೇ ಹಾಗೂ ಹಿಮಾಸ್ ಸರ್ ಅವರೇ, ಗೋಪಾಲ್ ಅಡಗೆರೆ ಅವರೇ, ಚಂದ್ರಕಾಂತ್ ಅವರೇ, ಎಲ್ಲ ನೇರ್ಗೆ ಅವರೇ, ಜೇಸು ಅವರೇ, ಪಾಷಾ ಅವರೇ ಇರ್ತಕ್ಕಂಥ ಎಲ್ಲ, ಪ್ರಸನ್ನ ಅವರೇ, ಗಜೇಂದ್ರ ಸ್ವಾಮಿ ಅವರೇ ಇರ್ತಕ್ಕಂಥ ಎಲ್ಲ, ಹಾಗೆ ಹಿರಿಯರಾದಂಥ ತಿಮ್ಮಪ್ಪರವರೇ, ಎಲ್ರಿಗೂ ಕೂಡ ಮೋಹನ್ ಅವರೇ, ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ, ನೀವು ಪ್ರೆಸ್ ಟ್ರಸ್ಟ್ನ ಪರವಾಗಿ ಮಂಜಣ್ಣವರು, ಗೋಪಾಲ್ ಅಡಗೇರಿ ಅವರು ಮಾತನಾಡಬೇಕಂತೇಳಿ ಕೇಳ್ತಾರೆ. ಹೈಕೋರ್ಟ್ ಸಂಚಾರಿ ಪೀಠ ಶಿವಮೊಗ್ಗಕ್ಕೆ ಬರಬೇಕು ಅಂತ, ಶಿವಮೊಗ್ಗದ ಬಗ್ಗೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಥರ ನಾವು ಸಾಂಸ್ಕೃತಿಕವಾಗಿ ಶ್ರೀಮಂತರು, ಆರ್ಥಿಕವಾಗಿ ಕೂಡ ಈ ಜಿಲ್ಲೆ ಪರವಾಗಿಲ್ಲ. ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಕಳೆದ 2 ದಶಕಗಳಿಗಿಂತ ಹಿಂದಕ್ಕೆ ನಾವು ಹೋದರೆ ನಮ್ಮನ್ನು ಯಾಕೋ ನಿರ್ಲಕ್ಷ್ಯ ಮಾಡ್ತಾರೆ. ಇಡೀ ಹೇಳಲಿಕ್ಕೆ ಮಾತ್ರ ಯಾವಾಗಲೂ ಶಿವಮೊಗ್ಗ ಅಂತ. ಈ ಹೈಕೋರ್ಟ್ ಪೀಠದ ವಿಚಾರ ಬಂದಾಗ ಕೂಡ ಶಿವಮೊಗ್ಗದ ಗಮನ ಯಾರಿಗೂ ಇಲ್ಲ. ಆದರೆ ಇಲ್ಲಿಯ ವಕೀಲರು ಇಲ್ಲ, ಇದು ಈ ಜನರ ಅಗತ್ಯ ಅಂತ, ವಕೀಲರ ಅಗತ್ಯ ಅಲ್ಲ, ಅದು ಜನರ ಅಗತ್ಯ ಅಂತ ಅಂದ್ಕೊಂಡು ಈ ಪೀಠ ಆಗಲೇಬೇಕು. ಇಲ್ಲಿಗೆ ಇಂಥ ಒಂದು ವ್ಯವಸ್ಥೆ ಬಂದರೆ ಇಲ್ಲಿಯ ಜನಗಳಿಗೆ, ಯಾಕೆಂದರೆ ಮಲೆನಾಡು ಜನ ತುಂಬ ದೂರದಿಂದ ಶಿವಮೊಗ್ಗ ಕೇಂದ್ರಕ್ಕೆ ಬರಬೇಕಾದಂಥ ಸಂದರ್ಭ ಇದೆ. ಇಂಥ ಸಂದರ್ಭ ಇದನ್ನು ದಾಟಿ ಮತ್ತೆ ಬೆಂಗಳೂರಿಗೆ ಹೋಗೋದು ಅಥವಾ ಮಂಗಳೂರಿಗೆ ಹೋಗೋದು, ಇನ್ನೆಲ್ಲೇ ಹೋಗೋದಾದರೆ ಭಾಳ ಕಷ್ಟ. ಹಾಗಾಗಿ ಇಂಥ ಎಲ್ಲ ಹೋರಾಟಗಳಿಗೆ ಹಿಂದಿನಿಂದ ಕೂಡ ನಾವು ಪತ್ರಕರ್ತರು ಬೆಂಬಲ ಕೊಟ್ಟಿದ್ದೀವಿ. ಅದು ತುಂಗ ಉಳಿಸಿ ಹೋರಾಟದಿಂದ ಹಿಡಿದು ಕುದುರೆಮುಖ ಆಂದೋಲನದಿಂದ ಹಿಡಿದು ಯಾವುದೇ ಹೋರಾಟ ಇರ್ಬೋದು, ಅದಕ್ಕೆ ನಾವು ಶಿವಮೊಗ್ಗ ಪತ್ರಕರ್ತರು ಯಾವಾಗಲೂ ಜೊತೆಗಿರ್ತೀವಿ. ಅದರಲ್ಲೂ ಶಿವಮೊಗ್ಗದ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗಂತೂ ನಾವು ಯಾವತ್ತೂ ಹಿಂಸರಿಯೋ ಮಾತೇ ಇರಲಿಲ್ಲ. ಹಾಗಾಗಿ ಈ ಹೋರಾಟ ಕೂಡ ನಮ್ಮ ಎಲ್ಲ ಪತ್ರಕರ್ತರ ಸಂಪೂರ್ಣ ಬೆಂಬಲ ಇದೆ. ನಾವು ಅಕ್ಷರಗಳ ಮೂಲಕ ನಿಮಗೆ ಬೆಂಬಲ ಕೊಡುವಂಥದ್ದು ಒಂದಾದರೆ, ಇವತ್ತು ಇಲ್ಲಿಗೆ ಬಂದಿರುವಂಥ ಅದೇ ಕಾರಣಕ್ಕೆ ಇಲ್ಲಿ ಬಂದು ಭಾಗವಹಿಸಿ ನಿಮಗೆ ನೈತಿಕವಾದ ಬೆಂಬಲ ನಾವು ಕೊಡ್ತಾ ಇದ್ದೀವಿ. ಯಾಕೆಂದರೆ ಹೋರಾಟದ ಮುಂಚೂಣಿಯಲ್ಲಿ ನೀವು ಇರ್ತೀರಿ, ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅನ್ನೋ ಒಂದು ವಿಚಾರವನ್ನು ಈ ಮೂಲಕ ಹೇಳ್ತಾ, ನಿಮಗೆಲ್ಲರಿಗೂ ನಿಮ್ಮ ಆಶಯ ಈಡೇರಲಿ, ನಿಮ್ಮ ಹೋರಾಟ ಜಯ ಆಗಲಿ ಅಂತ ನಾನು ಭಾವಿಸಿ ಮಾತು ಮುಗಿಸ್ತೇನೆ. ನಮಸ್ಕಾರ. ನಾನು ಕನ್ನಡ ಪ್ರಭಾ ಚಿತ್ ಗೋಪಾಲ್ ಅಡಗೇರಿ. ಬೇಸೂರು ಅಳುಸ್ತಾವರ ಅದರ ವಿರುದ್ಧವಾಗಿ ಏನು ಹೋರಾಟವನ್ನು ಮಾಡ್ತಾರೆ, ತೀರಾ ಶ್ರೀನಿವಾಸ್ ಅವರು, ಶ್ರೀಪಾದ್ ಭಟ್, ತ್ಯಾಗರಾಜು ಮತ್ತು ಇಂದ್ರಧರ್ ಗೌಡರು, ಇವರೆಲ್ಲರ ಟೀಮ್ ಬಂದಿದೆ. ಅವರಿಗೂ ಕೂಡ ಸಂಪೂರ್ಣವಾಗಿ ಎಲ್ಲರನ್ನೂ ಕೂಡ ಒಟ್ಟಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಕಲ್ಲೂರು ಮೇಘರಾಜ್ ಅವರು ಬರ್ತಾರೆ, ಅವರಿಗೂ ಕೂಡ ಸ್ವಾಗತಿಸ್ತೇನೆ. ಹೋರಾಟ ಮಾಡ್ತಾ ಇದ್ದೀವಿ, ಹಿತಾಸಕ್ತಿ ಏನೂ ಇಲ್ಲ. ಯಾಕೆಂದರೆ ಲಕ್ಷಾಂತರ ಕಕ್ಷಿದಾರರ ಹಿತಾಸಕ್ತಿ ಇಲ್ಲಿದೆ. ಹಾಗಾಗಿ ಇವತ್ತು
ಈ ಹೋರಾಟಕ್ಕೆ ಸಿಕ್ಕಿರುವಂಥ ಜನಬೆಂಬಲ ನೋಡಿದರೆ ಈ ಹೋರಾಟ ಸಕ್ಸಸ್ ಆಗುತ್ತೆ. ಶಿವಮೊಗ್ಗಕ್ಕೆ ಹೈಕೋರ್ಟ್ ಪೀಠ ಬಂದೇ ಬರುತ್ತೆ ಅನ್ನೋ ನಂಬಿಕೆ ವಿಶ್ವಾಸ ನಮಗೆ ಇಲ್ಲಿ ನಾವು ಯಶಸ್ಸು ಕಂಡಿದೆ. ಇದು ನ್ಯಾಯಯುತವಾದಂಥ ಹೋರಾಟ. ವಕೀಲರು ಇಲ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡ್ತಿದ್ದಾರೆ, ಅದಕ್ಕೆ ಸಂಪೂರ್ಣ ಜನಬೆಂಬಲ ಕಾಣ್ತಾ ಇದೆ. ಹಾಗಾಗಿ ಈ ಹೋರಾಟ ಸಕ್ಸಸ್ ಆಗುತ್ತೆ, ಯಶಸ್ಸಾಗತ್ತೆ. ಬಹುಶಃ ಆದಷ್ಟು ಬೇಗ ಶಿವಮೊಗ್ಗಕ್ಕೆ ಸಂಚಾರಿ ಹೈಕೋರ್ಟ್ ಪೀಠ ಘೋಷಣೆ ಆಗತ್ತೆ ಅನ್ನೋ ನಂಬಿಕೆ ವಿಶ್ವಾಸ ನನಗಿದೆ. ನನ್ನೆಲ್ಲ ಆತ್ಮೀಯ ಪತ್ರಿಕಾ ಮಿತ್ರರೇ ಹಾಗೂ ವಕೀಲ ವೃಂದದವರೇ, ಈಗಾಗಲೇ ನೀವು ಬೇರೆ ಬೇರೆ ಜಿಲ್ಲೆಗೆ, ನಮ್ಮ ಅಕ್ಕಪಕ್ಕದ ಜಿಲ್ಲೆಗೂ ಸಹ ವಕೀಲರು ಅಲ್ಲಿಯ ಸಂಘಟನೆಗಳ ಜೊತೆಗೂ ಮಾತಾಡಿ ಒಂದು ರೀತಿ ಸಮನ್ವಯತೆಯನ್ನು ಸಾಧಿಸುವಂಥ ಪ್ರಯತ್ನದಲ್ಲಿ ಇದ್ದೀನಿ ಅಂತ ಹೇಳಿ ನನಗೆ ಬೇರೆ ಬೇರೆ ವಕೀಲರ ಮೂಲಕ ತಿಳಿದು ಬಂದಿರೋಂಥದ್ದು. ಆಗಬೇಕಾಗಿರೋದು ಮೊದಲು ಅದೇ. ದಾವಣಗೆರೆ ಇರ್ಬೋದು, ಚಿತ್ರದುರ್ಗ, ಚಿಕ್ಕಮಗಳೂರು, ಅವರೆಲ್ಲರೂ ಸಹ ಶಿವಮೊಗ್ಗಕ್ಕೆ ಸಹಮತ ವ್ಯಕ್ತಪಡಿಸಿದ್ರೆ ನಮ್ಗೆ ಇನ್ನೊಂದಿಷ್ಟು ರೀತಿಯಿಂದಲೂ ಶಿವಮೊಗ್ಗ ಅತ್ಯಂತ ಪ್ರಶಸ್ತವಾದಂಥ ಸ್ಥಳ. ನಮ್ಮ ಸಮಸ್ಯೆ, ಜನರ ಸಮಸ್ಯೆ. ಯಾಕೆಂದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹ ಈಗ ನಾವು ಹೈಕೋರ್ಟ್ಗೆ ಹೋಗುವಂಥದ್ದು, ಅಲ್ಲೆಲ್ಲೋ ಅಪೀಲ್ ಹಾಕುವಂಥದ್ದು, ಇಲ್ಲೆಲ್ಲೋ ಅಥವಾ ರಿಟ್ ಪಿಟಿಷನ್ ಹಾಕುವಂಥದ್ದು ಎಲ್ಲವೂ ಇರ್ತವೆ. ನಮಗೆ ಶೀಘ್ರದಲ್ಲೇ ಆ ಎಲ್ಲ ಸಾಧ್ಯತೆಗಳು ಇದೆ. ಇವತ್ತು ರಾಜಕಾರಣಿಗಳಿಂದ ಹಿಡಿದು ಮಠಾಧೀಶರುಗಳು ಸಹ ಇದಕ್ಕೆ ಮುಂಚೂಣಿಗೆ ಬಂದಿದ್ದಾರೆ. ನೀವು ಶಿವಮೊಗ್ಗದ ಎಲ್ಲ ಮಾಧ್ಯಮಗಳು ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ಸುದ್ದಿನ ಮಾಡ್ತಾ ಇದ್ದೇವೆ. ಮುಂದೂ ಸಹ ನಾವೆಲ್ಲರೂ ಈ ಒಂದು ಹೋರಾಟದಲ್ಲಿ ಜನರ ಪರವಾಗಿ, ಜನರಿಗೋಸ್ಕರ, ಹಾಗಾಗಿ ಇದು ಜನರಿಂದನೇ ಆಗಬೇಕಾದಂಥ ಚಳುವಳಿ, ಆ ರೂಪ ರೇಷೆಯನ್ನು ನೀವು ಮುಂಚೂಣಿಯಲ್ಲಿ ನಡೆಸಬೇಕು ಅಂತ ಹೇಳಿ ನಮಗೆ ಎಲ್ಲ ಮಾಧ್ಯಮದ ಮಿತ್ರರಿಗೆ ಇಲ್ಲಿ ಬಂದು ಮಾತಾಡೋದಕ್ಕೆ ಮತ್ತು ನಿಮಗೆ ಬೆಂಬಲ ವ್ಯಕ್ತಪಡಿಸೋದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ವಕೀಲರಿಗೂ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದನ್ನ ಮಂಗಳೂರಿಗೆ ಹೋಯ್ತಕ್ಕಂಥದ್ದು ಅದು ಅಷ್ಟೊಂದು ಒಳ್ಳೆಯ ಅಭಿಪ್ರಾಯ ಅಲ್ಲ. ಅದು ಏನೇ ಇದ್ರೂ ಕೂಡ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಬರಬೇಕು. ನಮ್ಮ ಶಿವಮೊಗ್ಗ ಜಿಲ್ಲೆ ಅಂದರೆ ಮಲೆನಾಡಿನ ಹೆಬ್ಬಾಗಿಲು. ಆ ಮಲೆನಾಡಿನ ಹೆಬ್ಬಾಗಿಲು ಅಂದರೆ ಅದು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ನಮ್ಮ ಸಂಚಾರಿ ಪೀಠ ಬರಬೇಕು ಅಂತೇಳಿ ನಾನು ಅಣು ವಿದ್ಯುತ್ ಸ್ಥಾವರದ ಹೋರಾಟ ಸಮಿತಿಯ ಅಧ್ಯಕ್ಷನಾಗಿ ಸಾವಿರಾರು ಜನ ನಮ್ಮ ಜೊತೆಗೆ ಸಂಘಟನೆಯನ್ನು ಮಾಡಿರ್ತಕ್ಕಂಥದ್ದು. ಕೇವಲ 20 ದಿವಸದಲ್ಲಿ ಸುಮಾರು ಒಂದು 5,000 ಜನ ನಮ್ಮ ಜೊತೆಗೆ ಇವತ್ತು ಸೇರಿದ್ದಾರೆ. ಆ 5,000 ಜನರ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಸಂಚಾರಿ ಪೀಠ ಶಿವಮೊಗ್ಗದಲ್ಲಿ ಆಗಲೇಬೇಕು ಅಂತ ಕೂಡ ನಾನು ಹಕ್ಕೊತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಮಲೆನಾಡು ರೈತ ಹೋರಾಟ ಅಧ್ಯಕ್ಷರಾಗಿರ್ತಕ್ಕಂಥ ತೀರಾ ಶ್ರೀನಿವಾಸ್ ಅವರು ಹೇಳಿದ್ದಾರೆ, 30ನೇ ತಾರೀಕು ಕೂಡ ನಾವು ನಿಮಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಹೋರಾಟದಲ್ಲಿರ್ತಕ್ಕಂಥ ಶ್ರೀಪತಿ ಅವರು ಮಾತನಾಡಬೇಕು ಅಂತ ಹೇಳ್ತಾರೆ. ಬಂಧುಗಳೇ, ಇವತ್ತು ಏನು ಅವೈಜ್ಞಾನಿಕವಾಗಿ ಬಹಳಷ್ಟು ಕಾರಣಗಳನ್ನ ಕೊಟ್ಟಿದ್ದಾರೆ. ಮಂಗಳೂರಲ್ಲಿ ಪೀಠ ಆದರೆ, ಸಂಚಾರಿ ಪೀಠ ಆದರೆ, ನಮಗೆ ಶಿವಮೊಗ್ಗ ಭಾಗದ ಈ ಕರ್ನಾಟಕದ ಕೇಂದ್ರ ಭಾಗವಾದಂಥ ಈ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಏನೇನು ತೊಂದರೆಗಳಾಗುತ್ತೆ ಜನರಿಗೆ ನ್ಯಾಯ ಪಡೀಲಿಕ್ಕೆ ಅನ್ನೋದನ್ನ ವಿಸ್ತಾರವಾಗಿ ವಕೀಲ ಸಂಘದವರು ಈ ಪ್ರತಿಭಟನೆಯಲ್ಲಿ ಇದ್ದಂಥವರು ಹೇಳಿದ್ದಾರೆ. ಅದಕ್ಕೆ ನಮ್ಮ ಸಂಪೂರ್ಣ ಸಹಮತ ಇದೆ. ಖಂಡಿತವಾಗಿ ನ್ಯಾಯ ನಮಗೆ, ನಮ್ಮ ಈ ಸುತ್ತಮುತ್ತಲಿನ ಎಲ್ಲ ಜನರಿಗೂ ಸಹ ಸ್ಥಳೀಯವಾಗಿ ಸಿಗಬೇಕು. ಅದಕ್ಕಾಗಿ ಈ ಹೋರಾಟ ಬಹಳ ಪ್ರಸ್ತುತವಾಗಿದೆ. ಮತ್ತು ಇದಕ್ಕೆ ನಮ್ಮ ಏನು ಪರಿಸರ ಹೋರಾಟಗಾರರ ಏನು ವೇದಿಕೆ ಇದೆ, ಇದರ ಪರವಾಗಿ ನಾನು ಎಲ್ಲ ಬೆಂಬಲವೂ ಸಹ ಇದೆ. ತಮ್ಮ 30ನೇ ತಾರೀಕಿನ ಕಾರ್ಯಕ್ರಮದಲ್ಲಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಇದಕ್ಕೆ ಅತ್ಯಂತ ನ್ಯಾಯಯುತವಾಗಿದೆ. ನಮ್ಮ ಕಾನ್ಸ್ಟಿಟ್ಯೂಷನ್ನು, ಸರ್ಕಾರ ಎಲ್ಲರದ್ದು ಉದ್ದೇಶ ಆಡಳಿತ ಹತ್ತಿರ ಆಗಬೇಕು, ಸುಲಭವಾಗಿ ಜನರಿಗೆ ನ್ಯಾಯ ಸಿಗಬೇಕು ಅಂತ. ಯಾವುದೋ ಲಾಭಿ ಇಟ್ಕೊಂಡು ವಸ್ತುಸ್ಥಿತಿ ತಿಳಿದೇ ಮಾಡ್ತಕ್ಕಂಥದ್ದು, ವಿವೇಚನೆ ಇಲ್ಲದೆ ಮಾಡ್ತಕ್ಕಂಥ ನಿರ್ಧಾರ ಆಗುತ್ತೆ. ಮತ್ತೆ ಈಗ ಹೋರಾಟ ಅಂದರೆ ಹಳೆ ಹೋರಾಟ ಮಾತ್ರ ನಮ್ಮ ಜಿಲ್ಲೆಯವ್ರು ನೆನಪು ಮಾಡ್ಕೋಬಾರ್ದು. ಮತ್ತೆ ಗಟ್ಟಿಯಾದ ಹೋರಾಟ, ದಾಖಲೆ ಆಗಂತ ಹೋರಾಟವನ್ನು ನಾವು ಮಾಡಬೇಕು. ಹಾಗಿದ್ರೆ ಮಾತ್ರ ಕರಗೋದು. ಒಳ್ಳೆ ಭಾಷೆಯಲ್ಲಿ ಮನವಿ ಕೊಟ್ಟರೆ, ಕೈ ಮುಗಿದ್ರೆ ಏನೂ ಆಗದೆ ಇರೋ ಸ್ಥಿತಿ ಬಂದಿದೆ. ಭಾಷೆನೂ ಬದಲಾಗಬೇಕು, ಹೋರಾಟದ ಇದನ್ನು ಬದಲಾಗಬೇಕು. ನಾನು ನಮ್ಮ ಸರ್ಕಾರಕ್ಕೆ, ನಮ್ಮ NSY ಕಾಂಗ್ರೆಸ್ಸಿಂದ ಈ ಒಂದು ಬೇಡಿಕೆಗೆ ನಾವು ಕೂಡ ಮನವಿಯನ್ನು ಕೊಡ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ, ಈಗೂ ಹೋರಾಟವನ್ನು ಮಾಡ್ತೀರಾ, ಖಂಡಿತವಲ್ಲೂ ಕೂಡ ಅಲ್ಲಿವರೆಗೂ ಯಾವ ರೀತಿ ಪಕ್ಷಾತೀತವಾಗಿ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಒಟ್ಟಾಗಿ ನಿಮ್ಗಳ ಜೊತೆ ಖಂಡಿತವಲ್ಲೂ ಕೂಡ ಒಳ್ಳೆಯದಾಗುತ್ತೆ. ವಕೀಲ ಸಂಘದ ಅಧ್ಯಕ್ಷರಾದಂಥ ರಾಘವಣ್ಣ ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ಹೇಳ್ತಾ, ಇವತ್ತು ಹೈಕೋರ್ಟ್ ನ್ಯಾಯಪೀಠ ಶಿವಮೊಗ್ಗಕ್ಕೆ ಬೇಕು ಅಂತೇಳಿ ಎಲ್ಲರೂ ಕೂಡ ಹೋರಾಟ ಮಾಡ್ತಿದ್ದಾರೆ. ಇದು ಯಾರ ವೈಯಕ್ತಿಕಕ್ಕೂ ಅಲ್ಲ,
ಇದು ಹೋರಾಟ ಮಾಡ್ತಿರೋದು ಎಲ್ಲ ಸಾರ್ವಜನಿಕರ ಪರವಾಗಿ. ಇವತ್ತು ಮಂಗಳೂರಲ್ಲಿ ಏನಾದರೂ ಹೈಕೋರ್ಟ್ ಪೀಠ ಸ್ಥಾಪನೆ ಆದರೆ ನಾವು ಅಲ್ಲಿಗೆ ಹೋಗಿ ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಆರೋಗ್ಯ ಸಮಸ್ಯೆ ಇರುತ್ತೆ, ಕೆಲವೊಬ್ಬರಿಗೆ ಘಾಟ್ ಸೆಕ್ಷನ್ನು ಅದು ಆಗೋದಿಲ್ಲ, ಟ್ರಾವೆಲ್ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಶಿವಮೊಗ್ಗಕ್ಕೆ ಹೈಕೋರ್ಟ್ ನ್ಯಾಯಪೀಠ ಕೊಡಬೇಕು ಅಂತೇಳಿ ನಿಮ್ಮ ಹೋರಾಟಕ್ಕೆ ನಮ್ಮ NSU ವತಿಯಿಂದ ನಾವು ಬೆಂಬಲವನ್ನು ಕೊಡ್ತೀವಿ. ಸರ್ಕಾರ ಖಂಡಿತವಾಗ್ಲೂ ಈ ನಿರ್ಧಾರವನ್ನು ಬದಲು ಮಾಡಬೇಕು ಮತ್ತು ಶಿವಮೊಗ್ಗ ಎಲ್ಲದಕ್ಕೂ ಕೂಡ ಕೇಂದ್ರ ಸ್ಥಾನವಾಗಿದೆ. ಇವತ್ತು ಅಲ್ಲಿ ಎಜುಕೇಷನ್ ಹಬ್ ಇದೆ, ಹೆಲ್ತ್ ಹಬ್ ಆಗಿದೆ. ಹಾಗಾಗಿ ಇಲ್ಲಿ ನಾಗರಿಕರ ಅಗತ್ಯತೆ ಮತ್ತು ಓಡಾಟ ಹೆಚ್ಚಿರೋದ್ರಿಂದ ಖಂಡಿತವಾಗ್ಲೂ ಮಧ್ಯ ಕರ್ನಾಟಕದ ಕೇಂದ್ರವಾಗಿರ್ತಕ್ಕಂಥ ಶಿವಮೊಗ್ಗ ನಗರಕ್ಕೆ ಈ ಒಂದು ಬೇಕು ಅನ್ನೋದನ್ನು ನಮ್ಮ ಕೂಡ ಅಹವಾಲು. ಇದು ಬರೀ ವಕೀಲರ ಅಹವಾಲಲ್ಲ ಮತ್ತು ಇದು ನಾಗರಿಕರ ಇವತ್ತು ನನ್ನ ಬರೀ ಯೋಚನೆ ಮಾತ್ರ ಅಲ್ಲ, ನನ್ನ ಮುಂದಿನ ಪೀಳಿಗೆಯೂ ಕೂಡ ನಾವು ಅದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಸಮಸ್ತ ನಾಗರಿಕರು ಅಂತಕ್ಕಂಥದ್ದು ನನ್ನದೊಂದು ಕಳಕಳಿಯ ವಿನಂತಿ. ಇದು ಬರೀ ನನ್ನ ಜೀವನ ಅವಧಿಯಲ್ಲಿ ಮಾತ್ರ ಅಲ್ಲ, ಮುಂದೆ ಬರ್ತಕ್ಕಂತಹ ಶಿವಮೊಗ್ಗ ನಗರ, ಶಿವಮೊಗ್ಗ ಜಿಲ್ಲೆ, ಮಧ್ಯ ಕರ್ನಾಟಕ ಮುಂದಿನ ಪೀಳಿಗೆಗೂ ಕೂಡ ಇದೊಂದು ಗಟ್ಟಿತನವಾಗಿ ನಿಲ್ತಕ್ಕಂಥದ್ದು, ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ಈ ಥರ ಸಾಮಾಜಿಕ ಕಳಕಳಿಯನ್ನು ಉಳ್ಳಂತಹ ಎಲ್ಲ ಸಂಘ ಸಂಸ್ಥೆಗಳು ಸದಾ ತಮ್ಮೊಂದಿಗೆ ಇರುತ್ತೆ. ಯಾಕಂದರೆ ಇದು ಒಳ್ಳೆಯ ಒಂದು ಉದ್ದೇಶ, ಹಾಗಾಗಿ ನಮ್ಮ ಕರ್ತವ್ಯ ಕೂಡ ಅಂತ ನಾವು ಭಾವಿಸ್ತಾ ಇಲ್ಲೆಲ್ಲ ಜೊತೆಗಿರ್ತೇನೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಅವಕಾಶಕ್ಕಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಫ್ರೆಂಡ್ಸ್, ಶಿವಮೊಗ್ಗದಲ್ಲಿ ಒಂದು ಹೈಕೋರ್ಟಿನ ಸರ್ಕ್ಯೂಟ್ ಬೆಂಚ್ ಆಗಬೇಕು ಅಂತ ಹೇಳಿ ಈಗಾಗಲೇ ಶಿವಮೊಗ್ಗ ಜಿಲ್ಲೆ ಸೇರಿದಂತೆ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಒಂದು ಅಲೆ ಎದ್ದಿದೆ. ಈ ವಾಯ್ಸಿಗೆ ನಿಜವಾಗಲೂ ಶಿವಮೊಗ್ಗದಲ್ಲಿ ಒಬ್ಬ ಸಾಮಾಜಿಕ ಚಳವಳಿ ಮತ್ತು ಕಳಕಳಿ ಇರುವಂತಹ ಸಮಾಜವಾದಿ ಚಳವಳಿಯ ನೇತಾರರು ಆಗಿ ಸುಮಾರು 40 ವರ್ಷಗಳಿಂದ ಹೋರಾಟದ ಮುಂಚೂಣಿಯಲ್ಲಿ ಇರುವಂತಹ ಕಲ್ಲೂರು ಮೇಘರಾಜ್ ಅವರು ಈ ಹೈಕೋರ್ಟ್ ಬೆಂಚ್ ಸ್ಥಾಪನೆಯ ಅಗತ್ಯತೆಯ ಬಗ್ಗೆ ಮಾತಾಡ್ತಾರೆ. ಈಗ ಶಿವಮೊಗ್ಗ ನಗರದಲ್ಲಿ ನಮಗೆ ಒಂದು ಸಂಚಾರಿ ಹೈಕೋರ್ಟ್ ಪೀಠ ಸ್ಥಾಪನೆ ಆಗಲೇಬೇಕು. ಶಿವಮೊಗ್ಗ ಜಿಲ್ಲೆಯ ಮತ್ತು ದಾವಣಗೆರೆ ಜಿಲ್ಲೆಯ, ಚಿತ್ರದುರ್ಗ ಜಿಲ್ಲೆಯ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ 3 ಜಿಲ್ಲೆಯನ್ನು ಒಳಗೊಂಡಂತಹ ಒಂದು ಕೇಂದ್ರ ಬಿಂದುವಾಗಿ ಶಿವಮೊಗ್ಗ ಇದೆ. ಜೊತೆಯಲ್ಲಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಯನ್ನು ಸೇರಿಕೊಂಡು ನಮ್ಮ ಶಿವಮೊಗ್ಗ ನಗರದಲ್ಲಿ ಒಂದು ಹೈಕೋರ್ಟ್ ಪೀಠವನ್ನು ಸ್ಥಾಪನೆ ಮಾಡಬೇಕು, ಸಂಚಾರಿ ಪೀಠವನ್ನು. ಇದು ಶಿವಮೊಗ್ಗ ಜಿಲ್ಲೆ ಹೋರಾಟಗಾರರ ಜಿಲ್ಲೆ. ವಿಷಯಾಧಾರಿತವಾಗಿ 1951ರಲ್ಲಿ ಉಳುವನು ಹೊಲದೊಡೆಯ ಸಿದ್ಧಾಂತದಲ್ಲಿ ಕಾಗೋಡು ಚಳುವಳಿ ನಡೆಯಿತು. ಗೋಪಾಲ್ಗೌಡರು, ಡಾಕ್ಟರ್ ರಾಮನವ್ರ ಲೋಯ್ಯ, ಕಡದಾಳ ಮಂಜಪ್ಪನವರು, ಗಣಪತಿಯಪ್ಪನವರು ಮುಂತಾದವರು ನೂರಾರು ಜನ ಗೇಣಿಯರ ಪರವಾಗಿ, ರೈತರ ಪರವಾಗಿ ಹೋರಾಟ ಮಾಡಿದ್ರು. ಕಾಗೋಡು ಚಳುವಳಿ ನಡೆದ ಆಧಾರದ ಮೇಲೆ ಕರ್ನಾಟಕದಲ್ಲಿ ಭೂಸ್ವಾಧೀನ ಕಾನೂನನ್ನು ದೇವರಾಜ ಅರಸರು ತಂದು ಲಕ್ಷಾಂತರ ಜನ ಗೇಣಿದಾರರಿಗೆ ಭೂಗಡದ ಒಂದು ಹಕ್ಕುಪತ್ರವನ್ನು ಕೊಡಿಸಿದ್ರು. ಜೊತೆಯಲ್ಲಿ ರೈತ ಚಳವಳಿಯೂ ಸಹ ND ಸುಂದರೇಶ್ ಮತ್ತು HS ರುದ್ರಪ್ಪನವರ ನೇತೃತ್ವದಲ್ಲಿ ನಡೀತು. ಅದು ಸಹ ಯಶಸ್ವಿಯಾಗಿ ನಡೆದು ಸಾವಿರಾರು ರೈತರು ಇವತ್ತು ಸ್ವಾಭಿಮಾನದಿಂದ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಹಸಿರು ಟವಲ್ ಹಾಕೊಂಡು ಬದುಕ್ತಾ ಇದ್ದಾರೆ. ಈಗ ಸಂಚಾರಿ ಪೀಠ ಸ್ಥಾಪನೆಗೆ ಇವತ್ತು ಶಿವಮೊಗ್ಗದಲ್ಲಿ ಒಂದು ಬಲವಾದ ಚಳುವಳಿ ನಡೀತಾ ಇದೆ. ಈ ಚಳುವಳಿಗೆ ನಮ್ಮ ಶಾಂತವೇರಿ ಗೋಪಾಲ್ಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಟ್ರಸ್ಟ್ ಮತ್ತು ರಾಜ್ಯ ಭೂವಿದ್ಯಾದಾನ ಶಾಲಾ ಜಮೀನು ರೈತರ ಹೋರಾಟ ಸಮಿತಿಯ ವತಿಯಿಂದ ನಾವು ಎರಡೂ ಸಂಘಟನೆ ಮುಖಂಡನಾಗಿ ನಾನು ಬೆಂಬಲ ಕೊಡ್ತಾ ಇದ್ದೀವಿ. ನಾವು 30ನೇ ತಾರೀಕು ಹಮ್ಮಿಕೊಂಡಿರ್ತಕ್ಕಂಥ ಪಾದಯಾತ್ರೆಗೆ, ಮೆರವಣಿಗೆಗೆ ನಮ್ಮ ಬೆಂಬಲ ಇದೆ. ಜೊತೆಯಲ್ಲಿ ನಾನು ಏನು ಹೇಳೋದೇನೆಂದರೆ, ಬೀದಿ ಚಳುವಳಿ ಆಗಬೇಕು ಈ ಹೋರಾಟಕ್ಕೆ. ನಾವು ಹಿಂದೆ ಸರ್ಕಾರ ಕಾಗೋಡು ತಿಮ್ಮಪ್ಪನವ್ರು ಏನು ಮಾಡಿದರು, ಹಿಂದಿನ ಸರ್ಕಾರದಲ್ಲಿ ಕಾಗೋಡು ತಿಮ್ಮಪ್ಪನವರು ಮಿಲ್ಗಟ್ಟ ಕೆರೆ ಅಂಗಳಕ್ಕೆ ಖಾಸಗಿ ಬಸ್ ನಿಲ್ದಾಣವನ್ನು ಹೊಸ ಕಟ್ಟಲಿಕ್ಕೆ ಗೆಜೆಟ್ ನೋಟಿಫಿಕೇಷನ್ ಮಾಡಿಸಿದ್ರು. ಅದನ್ನು ನಾವು ವಿರೋಧ ಮಾಡಿದ್ವಿ. ಜೊತೆಯಲ್ಲಿ ಶಿವಮೊಗ್ಗಕ್ಕೆ ಮಂಜೂರಾದಂಥ ಹೊಸ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಂಡ್ಯಕ್ಕೆ ಅಂಬರೀಷ್ ಅವರು ತಗೊಂಡೋಗ್ಬಿಟ್ರು. ಈ 2 ಬೇಡಿಕೆಗಳನ್ನಿಟ್ಟು, ಒಂದು ಶಿವಮೊಗ್ಗ ಖಾಸಗಿ ಬಸ್ ನಿಲ್ದಾಣ BH ರಸ್ತೆಯ KSRTC ಬಸ್ ಸ್ಟ್ಯಾಂಡಿನ ಪಕ್ಕದಲ್ಲೇ ಆಗಬೇಕು. ಇನ್ನೊಂದು ಶಿವಮೊಗ್ಗಕ್ಕೆ ಹೊಸ ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡಬೇಕು ಅನ್ನೋ 2 ಬೇಡಿಕೆಗಳನ್ನಿಟ್ಟು ನಾವು ಶಿವಮೊಗ್ಗ ಬಂದನ್ನು ಮಾಡಿದ್ವಿ ಕಳೆದ 10 ವರ್ಷದ ಹಿಂದೆ. ಸರ್ಕಾರ ಕೂಡಲೇ ಸ್ಪಂದಿಸಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ನಮ್ಮ ಶಿವಮೊಗ್ಗಕ್ಕೆ ಕೊಡ್ತು, 6ನೇ ಮೆಡಿಕಲ್ ಕಾಲೇಜಿಗೆ ಕೊಡ್ತು, ಮತ್ತು ಬಸ್ ಸ್ಟ್ಯಾಂಡನ್ನು ಮಿಲಗಟ್ಟ ಕೆಳೆ ಅಂಗಡಿ ಮಂಜೂರಾಗಿದ್ದನ್ನು ಕ್ಯಾನ್ಸಲ್ ಮಾಡಿ, ರದ್ದು ಮಾಡಿ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿಯೇ KSRTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿಯೇ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ.
ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಎಲ್ಲ ಪ್ರಕ್ರಿಯೆಗಳ ನಂತರ ನಾವು ಶಿವಮೊಗ್ಗ ಬಂದು ಮಾಡಬೇಕು ಅನ್ನುವ ಕರೆಯನ್ನು ಸಂಘಟನೆ ವತಿಯಿಂದ ನಾವೆಲ್ಲ ಬೆಂಬಲ ಮಾಡಿ ಶಿವಮೊಗ್ಗ ಬಂದ್ ಮಾಡೋಣ ಅನ್ನುವ ಕರೆಯನ್ನು ಕೊಡ್ತಾ ನಾನು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಇವತ್ತು ನಮ್ಮ ಬೇಡಿಕೆಗೆ ಸಹಮತ ನೀಡಿ ನಮ್ಮ ಈ ಒಂದು ಆಂದೋಲನದಲ್ಲಿ ಭಾಗವಹಿಸಲಿಕ್ಕಾಗಿ ಆಗಮಿಸಿರ್ತಕ್ಕಂಥ 3 ಜನ ಗುರುವರಿಗೆ ವಂದಿಸಿ, ಹಾಗೆ ಇವತ್ತು ಆಗಮಿಸಿರ್ತಕ್ಕಂಥ JCI ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು, ಹಾಗೆ ರೋಟರಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಅವರಿಗೂ ಕೂಡ ವಿಶೇಷವಾಗಿ ಆಹ್ವಾನವನ್ನು ನೀಡ್ತಾ ಸಂಕ್ಷಿಪ್ತವಾಗಿ ಈವರೆಗೆ ನಾವು ನಡೆದು ಬಂದ ದಾರಿಯ ಬಗ್ಗೆ ವಿವರಣೆ ನೀಡಲು ಪ್ರಯತ್ನ ಪಡ್ತೇನೆ. ಈ ಮಧ್ಯ ಕರ್ನಾಟಕ ಎಂಬತಕ್ಕಂಥದ್ದು ಪೂರ್ವದಿಂದ ಪಶ್ಚಿಮದ ಎಡೆಗೆ ಹಂಚಿಕೊಂಡ 5 ಜಿಲ್ಲೆಗಳ ನಾಡು. ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಗೆ ಉತ್ತರದ ಗಡಿ, ಪೂರ್ವದ ಗಡಿಯಿಂದ ಪಶ್ಚಿಮದ ಗಡಿವರೆಗೆ ಹಂಚಿಕೊಂಡ ಜಿಲ್ಲೆಗಳ ಒಕ್ಕೂಟ. ಈ ನನಗೆ ಒಂದು ವಿಷಾದ ಏನಂತಂದರೆ, ಯಾವ ಸಂದರ್ಭದಲ್ಲೂ ಈ ಮಧ್ಯ ಕರ್ನಾಟಕ ಸರ್ಕಾರಕ್ಕಾಗಲಿ ಜನಪ್ರತಿನಿಧಿಗಳಿಗಾಗಲಿ ಜ್ಞಾಪಕಕ್ಕೆ ಬರೋದಿಲ್ವಲ್ಲ ಎಂಬತಕ್ಕಂಥದ್ದು. ಕರ್ನಾಟಕ ಅಪೆಲೆಟ್ ಟ್ರಿಬ್ಯುನಲ್ಲು ಕೊಡುವಾಗ ಕರ್ನಾಟಕ ಸರ್ಕಾರ ಮಂಗಳೂರು ಜ್ಞಾಪಕ ಬಂತು, ಇದು ಬೆಳಗಾವಿ ಜ್ಞಾಪಕಕ್ಕೆ ಬಂತು, ಬೆಳಗಾವಿ ಕೊಟ್ಟು. ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅದು ಹೈಕೋರ್ಟ್ ಜಡ್ಜಸ್ಸಿಂದಲೇ ಮ್ಯಾನೇಜ್ ಆಗುವಂಥ ಒಂದು ಟ್ರಿಬ್ಯುನಲ್ಲು, ಅದನ್ನು ಮಂಗಳೂರಿಗೆ ಕೊಟ್ಟರು. ಆಮೇಲೆ ITI ಕೊಡಬೇಕಾದಂಥ ಒಂದು ಸಂದರ್ಭ ಬಂತು, ಆವಾಗ ಧಾರವಾಡಕ್ಕೆ ಕೊಟ್ಟರು. ಆಮೇಲೆ ಈಗ ಹಾಸನದಲ್ಲಿ ಸ್ಥಳ ನಿಗದಿಯಾಗಿದೆ, ಅಲ್ಲಿ ಕೊಡುವಂಥ ಒಂದು ವ್ಯವಸ್ಥೆ ಆಗ್ತದೆ. ಯಾವ ಆಡಳಿತಾತ್ಮಕ ಸಂಸ್ಥೆಗಳಾಗಲಿ ಅಥವಾ ಶಿಕ್ಷಣ ಸಂಸ್ಥೆ, ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುವಂಥ ಸಂದರ್ಭಗಳಲ್ಲಾಗಲಿ ಈ ಮಧ್ಯ ಕರ್ನಾಟಕ ಸರ್ಕಾರದ ಜ್ಞಾಪಕಕ್ಕೆ ಮತ್ತು ಜನಪ್ರತಿನಿಧಿಗಳ ಜ್ಞಾಪಕಕ್ಕೆ ಬರೋದಿಲ್ವಲ್ಲ ಎಂಬತಕ್ಕಂಥದ್ದು ನಮ್ಮ ವಿಷಾದ. ಆಮೇಲೆ ಇನ್ನು ನಮ್ಮ ಬೇಡಿಕೆಯ ವಿಚಾರವಾಗಿ ಬಂದಾಗ, ಇದು ಭಾವನಾತ್ಮಕ ಬೇಡಿಕೆಯಲ್ಲ, ವಸ್ತುನಿಷ್ಠವಾದಂಥ ಬೇಡಿಕೆ. ವಸ್ತುನಿಷ್ಠವಾದ ಬೇಡಿಕೆ ಯಾಕೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನಾವು ಈಗ ವಿಶಾಲ ಕರ್ನಾಟಕ ರಾಷ್ಟ್ರದಾದ್ಯಂತ ರಾಜ್ಯಗಳ ಪುನರ್ವಿಂಗಡಣೆ ಆದ ಮೇಲೆ ಎಲ್ಲ ಕಡೆಯಿಂದ ರಾಜ್ಯದ ಹೈಕೋರ್ಟ್ಗಳನ್ನು ಅದಕ್ಕಾಗಿ ಪುನರ್ವಿಂಗಡಣೆ, ಸ್ಟೇಟ್ಸ್ ರಿಆರ್ಗನೈಸೇಷನ್ಸ್ ಆ್ಯಕ್ಟ್ 1956 ಸೆಕ್ಷನ್ 51 ಸಬ್ ಕ್ಲಾಸ್ 2ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಪೀಠಗಳನ್ನು, ಕಾಯಂ ಹೈಕೋರ್ಟ್ ಪೀಠಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಅಧಿಕಾರ ಅದು ತೆಗೆದುಕೊಂಡಿದೆ. ಆಮೇಲೆ ಅನಿವಾರ್ಯ ಸಂದರ್ಭಗಳಲ್ಲಿ ನೀಡುವಂಥ ಒಂದು ಅಧಿಕಾರವನ್ನು ಮುಖ್ಯಮಂತ್ರಿಗಳ ಶಿಫಾರಸಿನ ಒಡನೆ ಮುಖ್ಯ ನ್ಯಾಯಮೂರ್ತಿಗಳು ಕೊಡ್ಬೋದು, ಅದು ಕೂಡ ಗವರ್ನರ್ ಒಪ್ಪಿಗೆಯೊಡನೆ ಎಂಬತಕ್ಕಂಥ ನಿಯಮಗಳು ಈ ದೇಶದಲ್ಲಿ ಜಾರಿಯಲ್ಲಿವೆ. ಅದನ್ನು ಹಾಗೇ ಮುಖ್ಯಮಂತ್ರಿ ಮತ್ತು ಚೀಫ್ ಜಸ್ಟಿಸು ಯಾವುದೇ ಸಕಾರಣಗಳಿಲ್ಲದೆ ಒಂದು ರೆಕಮೆಂಡೇಷನ್ ಮಾಡೋಕ್ಕೂ ಬರೋಲ್ಲ, ಅದನ್ನು ನೀಡೋಕ್ಕೂ ಬರೋಲ್ಲ. ಅಂದರೆ ಈ ಮಹಾಭಾರತ ರಾಮಾಯಣದಲ್ಲಿ ನಾವು ಕೇಳಿದ್ದೇವೆ, ಜನ ತಪಸ್ಸು ಮಾಡ್ತಿದ್ರು, ಮಾಡಿದ ತಕ್ಷಣ ದೇವರು ಬಂದು ಪ್ರತ್ಯಕ್ಷನಾಗಿ ವರ ಕೊಡ್ತಿದ್ದ. ಆ ರೀತಿ ನಾವು ತಪಸ್ಸು ಮಾಡಿದ ತಕ್ಷಣ ವರ ಕೊಡುವ ದೇವರಲ್ಲ ಸರ್ಕಾರ, ಅದಕ್ಕೆ ಸಕಾರಣಗಳು ಬೇಕು. ಆ ರೀತಿಯಾಗಿ ಮಂಗಳೂರಿನವ್ರು ಕೇಳಿದ ತಕ್ಷಣ ನೀವು ಕೊಡೋಕ್ಕೆ ಬರೋಲ್ಲ. ನಮ್ಮದು ಬೇಡಿಕೆ ಇದೆ, ಮಂಗಳೂರಿಂದು ಬೇಡಿಕೆ ಇದೆ. ನಮ್ಮಿಬ್ಬರನ್ನು ತುಲನಾತ್ಮಕವಾಗಿ ಕಂಪ್ಯಾರಿಟಿವ್ ಆಗಿ ನೀವು ಅಸೆಸ್ ಮಾಡಿ ಯಾರು ಅರ್ಹರೋ ಅವರಿಗೆ ನೀವು ಕೊಡಬೇಕಾಗತ್ತೆ ಎಂಬತಕ್ಕಂಥದ್ದು ನಮ್ಮ ವಾದ. ಆ ದೃಷ್ಟಿಯಲ್ಲಿ ನೀವು ನಮ್ಮನ್ನು ಮತ್ತು ಮಂಗಳೂರಿನ ಬೇಡಿಕೆಯನ್ನು ತೂಕ ಹಾಕಿದಾಗ ನಾವು ಉತ್ತೀರ್ಣರಾಗ್ತೇವೆ ವಿನಃ ಅವರಲ್ಲ. ಕಾರಣ ಇಷ್ಟೇ, ಅವರಿಗೆ ಕರಾವಳಿ ಜಿಲ್ಲೆಯಿಂದ 2 ಜಿಲ್ಲೆ ಮಾತ್ರ ಅವರಿಗೆ ಇರ್ತಕ್ಕಂಥದ್ದು. 2 ಜಿಲ್ಲೆಗೂ ಕೂಡ ಸಾಕಷ್ಟು ಕೇಸುಗಳ ಸಂಖ್ಯಾಬಲ ಅವರಿಗಿಲ್ಲ. ಅವರು ತುಂಬ ಚದುರಂಗದ ಆಟ ಆಡ್ತಾರೆ. ಒಂದು ಸಲ ಉತ್ತರ ಕನ್ನಡ ಅಂತಾರೆ, ಒಂದು ಸಲ ಶಿವಮೊಗ್ಗ ಅಂತಾರೆ, ಒಂದು ಸಲ ಚಿಕ್ಕಮಗಳೂರು ಅಂತಾರೆ, ಒಂದು ಸಲ ಮಡಿಕೇರಿ ಅಂತಾರೆ. ಯಾರೂ ಅವರಿಗೆ ಸಹಮತ ನೀಡಿಲ್ಲ. ಆದರೂ ಕೂಡ ಒಂದು ರಾಜಕೀಯ ಚದುರಂಗದ ಆಟದಲ್ಲಿ ಅವರು ಮುಂದೆ ಬಂದುಬಿಟ್ಟಿದ್ದಾರೆ. ಆದ್ದರಿಂದಾಗಿ ಆ ರೀತಿಯಾಗಿ ನೀವೆಲ್ಲ ಮಾಡೋಕ್ಕೆ ಬರೋದಿಲ್ಲ. ನೀವು ಈ ನಮ್ಮ ಮತ್ತು ಅವರ ಇಬ್ಬರು ಬೇಡಿಕೆಯನ್ನು ವಸ್ತುಸ್ಥಿತಿಯನ್ನು ಅವಲೋಕನ ಮಾಡಿ
ಎಕ್ಸಾಮಿನ್ ಮಾಡಿ ಕೊಡಿ ಎಂಬತಕ್ಕಂಥದ್ದು ನಮ್ಮ ಭಾವನಾತ್ಮಕ ಬೇಡಿಕೆಗಾಗಿ ಸ್ಪಂದಿಸಿ ನಾವು ಕೇಳ್ತಾ ಇಲ್ಲ. ನಮ್ಮ 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 ವಸ್ತುಸ್ಥಿತಿಯನ್ನು, ನಮ್ಮ ಸ್ಟ್ಯಾಟಿಸ್ಟಿಕ್ಸನ್ನು, ನಾವು ಕೊಟ್ಟಿರ್ತಕ್ಕಂಥ ವಿವರಗಳನ್ನು ನೀವು ಪರಿಶೀಲನೆ ಮಾಡಿ ನಂತರ ತೀರ್ಮಾನ ಮಾಡಿ ಎಂಬತಕ್ಕಂಥದ್ದು ನಮ್ಮ ವಾದ. ನೀವು ಈ ಯಾವುದೇ ಕಾರಣ ಇಲ್ಲದೆ ಬೇಡಿದಾಕ್ಷಣ ನೀವು ಕೊಡುವಂಥ ಒಂದು ನೀತಿ ನಿಮ್ಮದಾದರೆ ನಮಗೆ ನಿರಾಕರಿಸ್ಲಿಕ್ಕೆ ನಿಮ್ಮ ಹತ್ರ ಯಾವ ಕಾರಣಗಳು ಇಲ್ಲ ಎಂಬತಕ್ಕಂಥದ್ದು ನನ್ನ ವಾದ. ಆದ್ದರಿಂದಾಗಿ ಶಿವಮೊಗ್ಗ ಈ ಗುಂಪು ಜಿಲ್ಲೆಗಳಿಗೆ ಎಲ್ಲ ಕಾಲದಿಂದಲೂ ಸ್ವತಂತ್ರ ನಂತರ ಎಲ್ಲ ಸಂದರ್ಭಗಳಲ್ಲೂ ವಂಚಿತವಾದಂಥ ಜಿಲ್ಲೆಗಳ ಗುಂಪು. ಇದಕ್ಕಾಗಿ ನಮ್ಮ ಬೇಡಿಕೆ ಇದು ಇಲ್ಲಿ ಯಾಕೆ ಬೇಕು ಎಂಬತಕ್ಕಂಥದ್ದನ್ನು ನಾನು ಹೇಳ್ತೇನೆ. ಏನಾಗಿದೆ, ಈ ನ್ಯಾಯ ವಿತರಣಾ ವ್ಯವಸ್ಥೆ ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ಕಾಸ್ಟ್ಲಿ ಆಗಿದೆ. ಒಂದು ಸ್ವಲ್ಪ ದಿವಸದ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬರು ಸೀನಿಯರ್ ಅಡ್ವೊಕೇಟು, ದಿಸ್ ಹ್ಯಾಸ್ ಬಿಕಮ್ ದಿ ಕೋರ್ಟ್ ಆಫ್ ಅಂಬಾನೀಸ್ ಆ್ಯಂಡ್ ಅದಾನೀಸ್ ಅಂತಂದರು. ಟು ಸಮ್ ಎಕ್ಸ್ಟೆಂಟ್ ಇಟ್ ಇಸ್ ಟ್ರೂ ಆಲ್ಸೋ. ಅಂಬಾನಿದು ಅದಾನಿ ಕೇಸು ಇವತ್ತು ಹಾಕಿದ್ರೆ ನಾಳೆ ಬರುತ್ತೆ ಬೆಂಚ್ ಮುಂದೆ. ಆದರೆ ನನ್ನ ಕೇಸು ಆದರೂ ಬರಲ್ಲ. ನನ್ನ ಮಗಳದ್ದು ಒಂದು ರಿಟ್ ಪಿಟಿಷನ್ ಇದೆ. ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹೋದಾಗ ಸೆಲೆಕ್ಟ್ ಆಗಿ ಕೊಟ್ಟಿರಲಿಲ್ಲ. 2014ರಲ್ಲಿ ಹಾಕಿದ್ದಾಳೆ. 2026 ಆದರೂ ನನ್ನ ಇನ್ ಸ್ಪೈಟ್ ಆಫ್ ಮೈ ಬೆಸ್ಟ್ ಎಫರ್ಟ್ಸ್ ಐ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಸೆಕ್ಯೂರ್ ಇಟ್ ಟು ಬಿ ಹರ್ಡ್ ಬಿಫೋರ್ ದಿ ಹೈಕೋರ್ಟ್ ಬೆಂಚ್. ಇಂಥ ಒಂದು ಪರಿಸ್ಥಿತಿ ನನ್ನದೇ ಇದೆ. ಆದ್ದರಿಂದಾಗಿ ಇದು ಅಂದರೆ ಈ ವ್ಯವಸ್ಥೆ ಏನಾಗಿದೆ ಅಂದರೆ ಆರ್ಡಿನರಿ ಪೀಪಲ್ ನಿಲುಕದೇ ಇರತಕ್ಕಂಥ ಒಂದು ವ್ಯವಸ್ಥೆಯಾಗಿ ಪರಿಣಮಿಸಿಬಿಟ್ಟಿದೆ. ಅದು ವಿಕೇಂದ್ರೀಕರಣ ಆಗಿ ಎಲ್ಲರಿಗೂ ನಿಲುಕುವ ಮಟ್ಟಕ್ಕೆ ಬರಬೇಕು ಎಂಬತಕ್ಕಂಥದ್ದು ನಮ್ಮ ವಾದ. ಶಿವಮೊಗ್ಗದಲ್ಲಿ ಒಂದು ಹೈಕೋರ್ಟ್ ನ್ಯಾಯಪೀಠ ಆದರೆ ನಿಮ್ಮ ಸಾಮಾನ್ಯ ಜನರಿಗೂ ನಿಲುಕುವಂಥ ಒಂದು ವ್ಯವಸ್ಥೆ ಉಂಟಾಗಲಿ. ಅದು ತುಂಬ ಕಾಸ್ಟ್ಲಿಯಾಗಿ ಉದ್ಭವಿಸಿದೆ. ಅದು ಜನರ ಸಾಮಾನ್ಯ ಮನುಷ್ಯನಿಗೂ ಸಿಕ್ಕುವಂಥ ಒಂದು ವ್ಯವಸ್ಥೆಯಾಗಿ ಪರಿಣಮಿಸಲಿ ಅನ್ನೋ ಉದ್ದೇಶದಿಂದ ಕಾರಣದಿಂದಲೂ ಕೂಡ ನಮ್ಮ ಬೇಡಿಕೆ ಇದಾಗಿದೆ. ಬೇಡಿಕೆ ಅಲ್ಲ, ವಸ್ತುಸ್ಥಿತಿಯ ಬೇಡಿಕೆ. ಸಾಕಷ್ಟು ಸ್ಟ್ಯಾಟಿಸ್ಟಿಕ್ಸ್ ಇದೆ, ಸಾಕಷ್ಟು ಕೇಸುಗಳಿದೆ, ಸಮರ್ಥ ವಕೀಲರ ತಂಡ ಇದೆ, ಆಮೇಲೆ ಸ್ಥಳ ಇದೆ, ಎಲ್ಲವೂ ಇದೆ ಅಂದರೆ ಹೋಗ್ಬೋದು. ಇನ್ನು ವಕೀಲರುಗಳಿಗೆ ಹರಿಯಾಣದಿಂದ 90 ಕಿಲೋಮೀಟರ್ದಿಂದ ಡೆಲ್ಲಿಗೆ ಬರ್ತಾರೆ. ಅದರಿಂದ ಚಿತ್ರದುರ್ಗ ಈ 4-5 ಜಿಲ್ಲೆಗಳಿಂದ ವಕೀಲರುಗಳು ಬಂದು ಹೈಕೋರ್ಟ್ನಲ್ಲೂ ಕೆಲಸಗಳನ್ನು ಮುಗಿಸ್ಕೊಂಡು ತಮ್ಮ ಊರಿಗೆ ವಾಪಸ್ಸಾಗ್ಬೋದು. ಅವರೆಲ್ಲರಿಗೂ ಕೂಡ ಇದು ಅವರ ತಮ್ಮ ಸ್ವಂತ ಕಚೇರಿಯನ್ನು ಉಪಯೋಗಿಸ್ಕೊಂಡು ಹೈಕೋರ್ಟಿನ ಕೆಲಸ ಮಾಡಿದಾಗೆ ಅವರು ಕೂಡ ಇಲ್ಲಿ ಕೆಲಸ ಮಾಡ್ಕೊಳ್ಬೋದು. ಆದ್ದರಿಂದಾಗಿ ಎಲ್ಲ ವಕೀಲರಿಗೂ ಅನುಕೂಲ ಆಗುತ್ತೆ, ಜನರಿಗೂ ಅನುಕೂಲ ಆಗುತ್ತೆ. ಆದ್ದರಿಂದ ಈ ವಂಚಿತ ಜಿಲ್ಲೆಗಳಿಗೆ ಒಂದು ಸಮಾಧಾನ ಸಿಕ್ಕಬೇಕು, ಅವರಿಗೆ ಒಂದು ನ್ಯಾಯ ದೊರಕಬೇಕು. ಆ ಎಲ್ಲ ಕಾರಣಗಳಿಂದ ಇದು ಜನರ ಆಂದೋಲನ. ನಾವು ಧ್ವನಿ ನೀಡ್ತಕ್ಕಂಥವ್ರು ಮಾತ್ರ ನಾವು. ಅದರಿಂದಾಗಿ ಜನರ ಅನುಕೂಲಕ್ಕಾಗಿ ನಾವು ಈ ಬೇಡಿಕೆಯನ್ನು ಮಾಡ್ತಾ ಇದ್ದೇವೆ ವಿನಃ ನಮ್ಮ ವೈಯಕ್ತಿಕ ಕಾರಣಗಳಿಗಲ್ಲ ಅಥವಾ ವೃತ್ತಿಗಳಿಗಲ್ಲ. ನಮ್ಮ ಸ್ಪಷ್ಟತೆ ಮೊದಲಿಂದಲೂ ಇದೆ. ಅದರಿಂದಾಗಿ ಇದು ಜನರ ಹೋರಾಟಕ್ಕೆ ಧ್ವನಿ ನೀಡ್ತಕ್ಕಂಥದ್ದು ಮಾತ್ರ ನಮ್ಮ ಕೆಲಸ. ಅದನ್ನು ಮಾತ್ರ ನಾವು ಮಾಡ್ತಾ ಇದ್ದೇವೆ. ಅದರಿಂದಾಗಿ ಇದು ಅಚೀವ್ ಆಗೋವರೆಗೂ ಕೂಡ ಇದು ಮುಂದುವರಿತದೆ. ಹಂತವಾಗಿ ಮಾಡ್ತಾ ಹೋಗ್ತೇವೆ. ಒಂದೇ ಸರ್ತಿ ನಿರಂತರವಾಗಿ ಏನು ಮಾಡೋದಿಲ್ಲ. ನಾವು ಒಂದು ಹಂತಕ್ಕೆ ನಿಲ್ಲಿಸಿ ಸರ್ಕಾರಕ್ಕೆ ಒಂದು ಅವಕಾಶ ಕೊಡ್ತೇವೆ. ಅವಕಾಶ ಕೊಟ್ಟು ಅವರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನು ಅವಲೋಕಿಸಿ ನಂತರ ನಮ್ಮ ಮುಂದಿನ ಕಾರ್ಯಕ್ರಮ ಅಥವಾ ರೋಡ್ ಮ್ಯಾಪನ್ನು ನಾವು ತೀರ್ಮಾನ ಮಾಡಿಕೊಳ್ತೇವೆ ಅಂತ ಹೇಳ್ತಾ, ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು, ವಿಶೇಷವಾಗಿ ಇವತ್ತು 3 ಜನ ಗುರುವರ್ಯರು ಆಗಮಿಸಿದ್ದಾರೆ, ಅವರಿಗೂ ಕೂಡ ವಿಶೇಷವಾಗಿ ವಂದಿಸ್ತೇನೆ. ಅಂಥವರು ಕೂಡ ಈ ನಮ್ಮ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಇಲ್ಲಿ ಆಗಮಿಸಿರ್ತಕ್ಕಂಥದ್ದು ನಮ್ಮ ಒಂದು ವಿಶೇಷತೆ. ಅದರಿಂದಾಗಿ ವಿಶೇಷವಾಗಿ ಅವರು 3 ಜನರಿಗೆ ವಂದಿಸ್ಬಿಟ್ಟು ವಿರಮಿಸ್ತೇನೆ. ನಮಸ್ಕಾರ.